ಪಾಂಡವಪುರ ಪಟ್ಟಣದ ಪಾಂಡವ ಕ್ರೀಡಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ಹಾಗೂ ತಾಲೂಕು ಆಡಳಿತ ಮತ್ತು ಮೇಲುಕೋಟೆ ಶಾಸಕರಾದ ಶ್ರೀ ದರ್ಶನ್ ಪುಟ್ಟಣ್ಣಯ್ಯರವರ ನೇತೃತ್ವದಲ್ಲಿ 79ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯನ್ನು ಬಹಳ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಶಾಲಾ ಮಕ್ಕಳು ಆಕರ್ಷಕ ಪಥಸಂಚಲನ, ಬ್ಯಾಂಡ್ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸ್ವಾತಂತ್ರ್ಯೋತ್ಸವಕ್ಕೆ ಮೆರುಗು ತಂದುಕೊಟ್ಟವು. ಈ ವೇಳೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಹಲವಾರು ಗಣ್ಯರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಅಧ್ಯಕ್ಷತೆ ವಹಿಸಿದ್ದ ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಸ್ವಾತಂತ್ರ್ಯೋತ್ಸವದ ಔಚಿತ್ಯ ಕುರಿತು ಮಾತನಾಡಿದರು. ಸಮಾರಂಭದಲ್ಲಿ ಉಪ ವಿಭಾಗಾಧಿಕಾರಿ ಕೆಆರ್ ಶ್ರೀನಿವಾಸ್, ತಹಸೀಲ್ದಾರ್ ಎಸ್ ಸಂತೋಷ್, ತಾಲೂಕು ಪಂಚಾಯಿತಿ ಇಒ ಎಂಎಸ್ ವೀಣಾ, ಕ್ಷೇತ್ರ ಶಿಕ್ಷಣ ಅಧಿಕಾರಿ ಧರ್ಮಶೆಟ್ಟಿ, ಕ್ಷೇತ್ರ ಸಮನ್ವಯ ಅಧಿಕಾರಿ ಕೆಎನ್ ಪ್ರಕಾಶ್, ಪುರಸಭಾ ಅಧ್ಯಕ್ಷರಾದ ಜ್ಯೋತಿ ಲಕ್ಷ್ಮಿ ಬಿವೈ ಬಾಬು, ಉಪಾಧ್ಯಕ್ಷ ಎಲ್ ಅಶೋಕ್, ಮುಖ್ಯ ಅಧಿಕಾರಿ ಸತೀಶ್ ಕುಮಾರ್ ಹಾಗೂ ಪುರಸಭೆಯ ಎಲ್ಲ ಸದಸ್ಯರು, ವಿವಿಧ ಸಂಘಟನೆಯ ಅಧ್ಯಕ್ಷರು, ಪದಾಧಿಕಾರಿಗಳು, ಸಾರ್ವಜನಿಕರು ಭಾಗವಹಿಸಿದ್ದರು. ಇದೇ ವೇಳೆ ವಿಕಲಚೇತನರಿಗೆ 3 ಚಕ್ರದ ವಾಹನಗಳನ್ನು ವಿತರಿಸಲಾಯಿತು.
ಅವರಿಗೂ ಸಹ ವೇದಿಕೆ ಎಡಭಾಗದಲ್ಲಿ ತಿಂಡಿಯ ವ್ಯವಸ್ಥೆಯನ್ನು ಮಾಡಲಾಗಿದೆ. ತಾವೆಲ್ಲರನ್ನ ಪಡೆದುಕೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಿಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ವಿಜಯ ಈ ಚಾಮರಾಜು ಬಿನ್ ಚಾಮೇಗೌಡ ಕಡಬ ಗ್ರಾಮ, ಶ್ರೀ ನಾಗಣ್ಣ ಬಿನ್ ಕಾಳೇಗೌಡ ಗಿರಿಯಾರಹಳ್ಳಿ, ಶ್ರೀ ನಾಗರಾಜು ಬಿನ್ ಲೇಟ್ ಕಾಡನುಮೇಗೌಡ ಲಕ್ಷ್ಮೀ ಸಾಗರ ಗ್ರಾಮ, ತಿಮ್ಮನಕೊಪ್ಪಲು ಗ್ರಾಮ ಎಲ್ಲ ವಿಶೇಷ ಚೇತನರಿಗೆ ತ್ರಿಚಕ್ರ ವಾಹನ ಚೀಲವನ್ನು ಹಸ್ತಾಂತರಿಸಿದ ಎಲ್ಲ ಸಹೃದಯರಿಗೂ ಧನ್ಯವಾದಗಳು. ಹಾಗೆ ಮುಂದಿನ ಸಾಂಸ್ಕೃತಿಕ ಕಾರ್ಯಕ್ರಮ ಪುರಸಭೆ ಅಧ್ಯಕ್ಷೆಯಾದ ಶ್ರೀಮತಿ ಜ್ಯೋತಿಲಕ್ಷ್ಮಿ ಬಾಬು ಹಾಗೂ ಎಲ್ಲ ತಾಲೂಕು ಆಡಳಿತ ವರ್ಗದವರು ಕೈಜೋಡಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ. 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ತಾಲೂಕು ಸನ್ಮಾನಿತರ ಪಟ್ಟಿಯಲ್ಲಿದ್ದು ಸನ್ಮಾನಕ್ಕೆ ಭಾಜನರಾಗಿದ್ದಾರೆ. ಹಾಗೆ ಮುಂದಿನ ಸನ್ಮಾನಿತರು ಡಾಕ್ಟರ್ ಅನುಷ ವೈದ್ಯಕೀಯ ಕ್ಷೇತ್ರದಲ್ಲಿ ತಮ್ಮದೇ ಆದ ಸನ್ಮಾನಿಸಲು ತೀರ್ಮಾನಿಸಲಾಗಿದೆ. ಅವರು ಕೂಡ ಸನ್ಮಾನಕ್ಕೆ ಭಾಜನರಾಗಿದ್ದಾರೆ. ಕುಮಾರಿ ಕೀರ್ತನಾ ಪಿ ಕ್ರೀಡೆ ವಿಭಾಗದಲ್ಲಿ 7 ಬಾರಿ ರಾಷ್ಟ್ರ ಮಟ್ಟದ ಖೋ ಕ್ರೀಡಾಕೂಟದಲ್ಲಿ ಭಾಗವಹಿಸಿ 2 ಪದಕಗಳನ್ನು ಗೆದ್ದು ತಾಲೂಕಿಗೆ ಹಾಗೂ ಮಂಡ್ಯ ಜಿಲ್ಲೆಗೆ ಹೆಮ್ಮೆಯನ್ನ ಕೀರ್ತಿಯನ್ನ ತಂದಿದ್ದಾರೆ. ಶ್ರೀಮತಿ ದೇವಲಕ್ಷ್ಮಿ ಆಶಾ ಕಾರ್ಯಕರ್ತೆ ಕಾವೇರಿಪುರ, ಸೇವೆ ಮೆಚ್ಚುವಂಥದ್ದು, ಶ್ಲಾಘನೀಯ. 14ನೇವರು ಶ್ರೀ ಎಸ್ ಟಿ ರಾಜೇಗೌಡ ಬಿನ್ ತಮ್ಮೇಗೌಡ ಪ್ರಗತಿಪರ ಉದ್ಯಮಿ, ಶಂಭುನಹಳ್ಳಿ ಗ್ರಾಮ. ಸ್ವಂತ ಕೆಲಸವನ್ನು ಬಿಟ್ಟು ಕೊಡುಗೆಯನ್ನು ನೀಡ್ತಾ ಇದ್ದಾರೆ, ಅವರಿಗೂ ಕೂಡ ವೇದಿಕೆಗೆ ಸ್ವಾಗತ. ಶ್ರೀಯುತ ಪ್ರಕಾಶ್ ರವರು ಸರ್ಕಾರಿ ಪ್ರಾಥಮಿಕ ಪಾಠಶಾಲೆ ಮಾಡರಳ್ಳಿ, ಶಿಕ್ಷಣ ಕ್ಷೇತ್ರದಲ್ಲಿ ಆದರ್ಶ ಮತ್ತು ಅನುಕರಣೀಯ ಶಿಕ್ಷಕರಾಗಿ ಈಗ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಮಕ್ಕಳೇ, ಪೋಷಕರೇ, ಟೀಚರ್ಸ್ ಮತ್ತು ಮಾಧ್ಯಮ ಮಿತ್ರರೇ ಹಾಗೂ ಎಲ್ಲ ನನ್ನ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಮೊದಲನೇದಾಗಿ 79ನೇಯ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಎಲ್ಲರಿಗೂ. ಈಗಾಗಲೇ ಇವತ್ತು ಏನು 79ನೇ ಸ್ವತಂತ್ರ ದಿನಾಚರಣೆ ಆಚರಣೆ ಮಾಡೋಕ್ಕೆ ನಾವೆಲ್ಲ ಸೇರ್ಕೊಂಡಿದ್ದೀವಿ. ಈಗಾಗಲೇ ಮೊದಲನೇದಾಗಿ ಎಲ್ಲ ಪೋಷಕರು ಮತ್ತು ಟೀಚರ್ಸ್ ಮತ್ತು ಕೊರಿಯೋಗ್ರಾಫರ್ಸ್ ಈ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿರೋದಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ, ಎಲ್ಲ ಟೀಚರ್ಸು ನೀವೆಲ್ಲ ತುಂಬ ಶ್ರಮ ವಹಿಸಿ ಪೆರೇಡ್ಗಳನ್ನಾಗಲಿ ಅಥವಾ ಈ ಕಾರ್ಯಕ್ರಮಗಳನ್ನೆಲ್ಲ ತುಂಬ ಚೆನ್ನಾಗಿ ನಡೆಸ್ಕೊಂಡಿದ್ದೀವಿ. ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಇದಾದ ನಂತರ ಇದೊಂದು ವಿಶೇಷವಾದ ಒಂದು ಸ್ವಾತಂತ್ರ್ಯ ದಿನಾಚರಣೆ ಅಂತ ನಾನಾದರೂ ಭಾವಿಸ್ತೀನಿ. ಯಾಕೆ ಅಂತ ಹೇಳಿದ್ರೆ, ಕಳೆದ 78 ವರ್ಷಗಳಿಂದನೂ ಮುಂಚೆ ನಮ್ಮನ್ನ ಡೆವಲಪಿಂಗ್ ಕಂಟ್ರಿ ಅಂತ ಕೇಳ್ತಾ ಇದ್ದೀವಿ, ಇವಾಗ ಡೆವಲಪ್ ನೇಷನ್ ಬಂದಿದ್ದೀವಿ. ಅಂದರೆ ನಮ್ಮ ಆರ್ಥಿಕವಾಗಿ ನಾವು ಮೇಲಕ್ಕೆ ಬಂದಿದ್ದೀವಿ. G7 ಸಮಿಟ್ ಅಲ್ಲಿ ನಿಮಗೆ ಗೊತ್ತಿರೋ ಹಂಗೆ ನಾವು ಪರ್ಮನೆಂಟ್ ಮೆಂಬರ್ ಅಲ್ಲ, ಆದರೆ ನಮ್ಮ ಏಳಿಗೆ ನೋಡಿ ವಿಶ್ವದಲ್ಲಿ ಭಾರತವನ್ನು ಗುರುತಿಸಿ ನಮ್ಮನ್ನ ವಿಶೇಷ ಆಹ್ವಾನಿತರಾಗಿ ಅಲ್ಲಿಗೆ ಇನ್ವಿಟೇಷನ್ ಬಂದಿತ್ತು. ಇವೆಲ್ಲ ನಾವು ಭಾರತ ದೇಶದ ಸಾಧಿಸಿದಂಥ ಸಾಧನೆಗಳು. ನಿಮ್ಗೆ ಗೊತ್ತಿರೋ ಹಂಗೆ 1000 ವರ್ಷದ ಹಿಂದೆ ನಮ್ಮ ದೇಶ ಇಡೀ ಭೂಮಿಯಲ್ಲೇ ನಂಬರ್ 1 GDP, 35-36% GDP ಇಡೀ ದೇಶದ ಇಡೀ ಭೂಮಿಯಲ್ಲಿ ನಮ್ಮದೇ ನಂಬರ್ 1 ಇದೆ. ಯಾವಾಗ ಬ್ರಿಟಿಷರು ಬಂದು ನಮ್ಮನ್ನ ಆಳ್ವಿಕೆ ಶುರು ಮಾಡಿದ್ರು, ಅವಾಗ ನಾವು
ಕುಸಿದ್ವಿ. ನಮ್ಮ ಸಂಪತ್ತುಗಳನ್ನೆಲ್ಲ ಲೂಟಿ ಮಾಡಿ ಹಳ್ಳಿಗಳನ್ನ ನಾವು ಡೆವಲಪ್ ಮಾಡಬೇಕು. ನಾವು ನಮ್ಮ ಇಂಡಸ್ಟ್ರಿಗಳನ್ನ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳನ್ನ ಡೆವಲಪ್ ಮಾಡಬೇಕು. ಈ ಯುವಕರು ಇಲ್ಲಿ ಸುಮಾರು ಜನ ಇದ್ದೀರಿ. ನಿಮ್ಗಳಿಗೆ ನಾನು ಕೇಳ್ಕೊಳ್ಳೋದೇನೆಂದ್ರೆ, ಬರೀ ಕೆಲಸ ಒಂದೇ ಹೋಗಲ್ಲ, ದಯವಿಟ್ಟು ತಾವೇ ಏನು ಬಿಸ್ನೆಸ್ಗಳನ್ನ ಶುರು ಮಾಡಬೇಕು, ಅದನ್ನ ದಯವಿಟ್ಟು ಶುರು ಮಾಡಿ. ಈಗ ನಮ್ಮ ದೇಶ ಏನಾದರೂ ನಡೀತಾ ಇದ್ರೆ ಬರೀ 15% ಮಾತ್ರ IT BTಯಲ್ಲಿ ನಡೀತಾ ಇರೋಂಥ ನಮ್ಮ ಎಕಾನಮಿ. ಇನ್ನು ಮಿಕ್ಕಿದ್ದು 45% ನಿಂತಿರುವಂಥದ್ದು ಸಣ್ಣ ಕೈಗಾರಿಕೆಗಳು, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ. 5ರಿಂದ 20 ಜನ ಇರೋಂಥ ಅಂಗಡಿಗಳಾಗಿರ್ಬೋದು, ಸಣ್ಣ ಕೈಗಾರಿಕೆಗಳಾಗಿರ್ಬೋದು, ಇದರಿಂದ ನಡೀತಾ ಇರೋದು ನಮ್ಮ ದೇಶ. ಇದನ್ನ ದಯವಿಟ್ಟು ತಾವೆಲ್ಲ ಗಮನದಲ್ಲಿ ಇಟ್ಕೊಂಡು, ನಾವು ನಮ್ಮ ದೇಶ ತುಂಬಾ ಮುಂದಕ್ಕೆ ಹೋಗಿದೆ. ಟೆಕ್ನಾಲಜಿ ಯೂಸ್ ಮಾಡೋದ್ರಾಗಿ, ಮೆರೈನ್ ಎಕ್ಸ್ಪ್ಲೋರೇಷನ್ ಅದರಾಗಿ, ಸ್ಪೇಸ್ ಟ್ರಾವೆಲ್, ನಿಮಗೆ ಗೊತ್ತಿರುತ್ತದೆ, ಸ್ಪೇಸ್ ಮಾರ್ಸಿಗೆ ನಾವು ಹೋಗಿದ್ವಿ. ಎಲ್ಲೋ ಒಂದು ಜೋಕ್ ಮಾಡಿದ್ವಿ, ಮೂವಿ ತೆಗೆಯೋ ಕಾಸ್ಟ್ ಅಲ್ಲಿ ನಾವು ಒಂದು ಸ್ಪೇಸ್ ಎಕ್ಸ್ಪ್ಲೋರೇಷನ್ ಮಾಡಿದ್ದೀವಿ. ಅಂದ್ರೆ ಅಷ್ಟು ತಂತ್ರಜ್ಞಾನ ನಾವು ಮುಂದುವರೆದಿದ್ದೀವಿ, ಅಷ್ಟು ಈಸಿಯಾಗಿ ನಾವು ಸ್ಪೇಸ್ ಎಕ್ಸ್ಪ್ಲೋರೇಷನ್ ಮಾಡೋಕ್ಕೆ ಸಾಧ್ಯ ಆಯಿತು ಅನ್ನೋದು ನಿಮಗೆ ಗೊತ್ತಿರಲಿ. ಹೆಲ್ತ್ ಕೇರ್ ಅಲ್ಲಿ ಇನ್ನೋವೇಷನ್ ಜಾಸ್ತಿ ಮಾಡ್ತಾ ಇದೀವಿ ಅಂದ್ರೆ ತುಂಬಾ ಮುಂದುವರೆದ ಟೆಕ್ನಾಲಜಿ ಯಾವ ತರ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ. ಸ್ಪೋರ್ಟ್ಸ್ ಅಲ್ಲಿ ಮುಂದೆ ಬರ್ತಾ ಇದೀವಿ. ಚೆಸ್ ಅಲ್ಲಿ ನಿಮಗೆ ಗೊತ್ತಿರೋಂಗೆ ನಾವು ವಿಶ್ವದಲ್ಲಿ ನಂಬರ್ 1 ಆಗಿದ್ದೀವಿ. ಈ ತರ ಹಲವಾರು ಈಗ ಕಾರ್ಯಕ್ರಮಗಳು ಸರ್ಕಾರದಿಂದ ಹಲವಾರು ಕಾರ್ಯಕ್ರಮಗಳಿವೆ. ಆಯುಷ್ಮಾನ್ ಭಾರತ್ ಮತ್ತೆ ಸ್ಟಾರ್ಟ್ಅಪ್ ಇಂಡಿಯಾ, ಇದರಿಂದ ಬಂದಿರುವಂತ ಎಲ್ಲ ಈ ತರ ಹಲವಾರು ಕಾರ್ಯಕ್ರಮಗಳು ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು ರೂಪಿಸಿ ನಮ್ಮ ದೇಶನ ಮುಂದಕ್ಕೆ ತಗೊಂಡು ಹೋಗೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಿರೋಂಥದ್ದು. ಈಗ ನಮ್ಮ ದೇಶ, ಈಗ AC ಅವರು ಮಾತಾಡ್ಬೇಕಾದ್ರೆ ಹೇಳಿದ್ರು, ವಿವಿಧತೆಯಲ್ಲಿ ಏಕತೆಯನ್ನು ಕಂಡಿರುವಂತ ನಮ್ಮ ದೇಶ, ಡೈವರ್ಸಿಟಿ. ನನ್ನ ಪ್ರಕಾರ ನಮ್ಮ ಸ್ಟ್ರಾಂಗೆಸ್ಟ್ ಪಾಯಿಂಟ್ ಏನಾದರೂ ನಮ್ಮ ದೇಶದಲ್ಲಿ ಐತೆ ಅಂತ ಹೇಳಿದ್ರೆ ಡೈವರ್ಸಿಟಿ. ನಾವು 100 ಕಿಲೋಮೀಟರ್ಗೂ ನಮ್ಮ ಊಟ ಬದಲಾವಣೆ ಆಗುತ್ತೆ, ನಮ್ಮ ಆಚಾರ ವಿಚಾರಗಳ ಬದಲಾವಣೆ ಆಗುತ್ತೆ. ಇದರಿಂದ ನಮ್ಮ ಥಿಂಕಿಂಗ್ ಪವರು ಜಾಸ್ತಿ ಆಗುತ್ತೆ. ಡೈವರ್ಸಿಫಿಕೇಶನ್ ಇಂದ ಮಾತ್ರ ನಾವು ನಮ್ಮ ದೇಶ ಮೇಲಕ್ಕೆ ಬರೋಕ್ಕೆ ಸಾಧ್ಯ ಆಗಿದೆ. ಆ ಡೈವರ್ಸಿಟಿನ ಇನ್ನೂ ಚೆನ್ನಾಗಿ ಉಳಿಸ್ಕೋದ, ಅದನ್ನ ಡಿಫ್ರೆನ್ಸ್ ಅಂತ ಕಳೆದ್ರೆ ಅದನ್ನ ಸ್ಟ್ರೆಂತ್ ಅಂತ ನಾವು ತಿಳ್ಕೊಂಡು ಡೈವರ್ಸಿಟಿಯನ್ನ ಯೂಸ್ ಮಾಡಿ ನಾವು ಮೇಲಕ್ಕೆ ಹೋಗೋದ ಅಂತ ನಿಮ್ಮಲ್ಲೆಲ್ಲ ಕಳಕಳಿಯ ಮನವಿ ಮಾಡ್ತೀನಿ. ಯಾವ ತರ ಸಮಸ್ಯೆಗಳಿಗೆ ಪರಿಹಾರ ಹುಡುಕಬೇಕು, ಏನು ಯಾವುದು ಮೇಜರ್ ಇಶ್ಯೂಸ್ ಅನ್ನೋದನ್ನ ನಾವು ಪದೇ ನಾವು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇದ್ವಿ. ಅದಕ್ಕೋಸ್ಕರ ಒಂದು ವೆಬ್ಸೈಟ್ ಅನ್ನ ಕ್ರಿಯೇಟ್ ಮಾಡಿದ್ದೀವಿ, melkotevaani.org, melkotevaani.org. ಅಲ್ಲಿ ಹೋಗಿ 15 ಸೆಕೆಂಡ್ಸ್ ಅಲ್ಲಿ ನೀವು ಯಾವುದೇ ಭಾಷೆಯಲ್ಲಿ ವಾಯ್ಸ್ ರೆಕಾರ್ಡ್ ಮಾಡಬಹುದು. ನೀವು ಊರಲ್ಲೇ ಮಾಡ್ಬೋದು. ನಮ್ಗೆ ಗೊತ್ತಾಗುತ್ತೆ ನಿಮ್ಮ ಊರಲ್ಲಿ ಸಮಸ್ಯೆಗಳಿದೆ, ನಮಗೆ ಕೆಲಸ ಬೇಕಾಗಿದೆ ಅಂತ ಹೇಳ್ಬೋದು, ಅಥವಾ ನಿಮ್ಮ ಚರಂಡಿ ಸಮಸ್ಯೆ ಇದೆ ಹೇಳ್ಬೋದು, ರಸ್ತೆ ಸಮಸ್ಯೆ ಇದೆ ಅಂತ ಹೇಳ್ಬೋದು. 15 ಸೆಕೆಂಡ್ ಅಲ್ಲಿ ನೀವು ವಾಯ್ಸ್ ರೆಕಾರ್ಡ್ ಮಾಡಿ, ಯಾರು ಟೈಪ್ ಮಾಡೋದು ಬೇಕಿಲ್ಲ, ವಾಯ್ಸ್ ರೆಕಾರ್ಡ್ ಮಾಡಿ ಹೇಳಿದ್ರೆ ನಮಗೆ ಆ ಮಾಹಿತಿಗಳನ್ನ ನಾವು ಸಂಗ್ರಹ ಮಾಡಿ ಯಾವ ತರ ನಾವು ಗಮನ ಹರಿಸಬೇಕು, ಏನ್ ಕೆಲಸಗಳು, ಯಾವ ಊರಲ್ಲಿ ಯಾವ ಕೆಲಸಗಳು ಸ್ಥಗಿತಗೊಂಡಿದೆ, ಅದಕ್ಕೆ ಏನ್ ಸಮಸ್ಯೆ ಪಡಬೇಕು ಅನ್ನೋದನ್ನ ಇಮಿಡಿಯೇಟ್ ಆಗಿ ರೆಸ್ಪಾಂಡ್ ಮಾಡೋಕ್ಕೆ ಎಲ್ಲಾ ತರ ಪ್ರಯತ್ನಗಳನ್ನ ಮಾಡ್ತೀವಿ ಅಂತ ಹೇಳ್ತಾ, ಇದೊಂದು ಹೊಸ ಪ್ರಯತ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ದಯವಿಟ್ಟು ತಾವೆಲ್ಲ ಇದನ್ನ ಪ್ರಚಾರ ಮಾಡಿ, ಜನರು ಜಾಸ್ತಿ ಯೂಸ್ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ, ಮತ್ತೊಮ್ಮೆ ಎಲ್ಲರಿಗೂ 79ನೇ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳನ್ನ ತಿಳಿಸ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್. ಸಾಫ್ಟ್ವೇರ್ ಕಂಪನಿಯಲ್ಲೂ ಕೂಡ ಸಹಿ ಎನಿಸಿಕೊಂಡು ಅದನ್ನು ತೊರೆದು ಕ್ಷೇತ್ರದ ಜನತೆಗೆ ಸೇವೆ ಸಲ್ಲಿಸುವ ದೂರದೃಷ್ಟಿಯಿಂದ ಅನೇಕ ಯೋಜನೆಗಳನ್ನು ಪಾಂಡವಪುರ UGD ವ್ಯವಸ್ಥೆ ಆಗಬಹುದು, ಕೇರ್ಪೇಟೆ ರಸ್ತೆ ಉದ್ಘಾಟನೆ. ಬಹಳ ಶ್ರಮ ಹಾಕಿದ್ರಿ. ಆ ಎಲ್ಲಾ ಟೀಚರ್ಸು ಬಹುಶಃ ಕೆಂಪುಕೋಟೆಯಲ್ಲಿ ಯಾವ ರೀತಿ ನಡೆಯುತ್ತೆ ಅದನ್ನ ನೆನೆಸ್ತಾ ಇತ್ತು ನಮಗೆ. ನಿಮ್ಮ ಬ್ಯಾಂಡ್ ಸುಸಜ್ಜಿತವಾಗಿ ಬಾರಿಸ್ತಾ ಇದ್ದು ಪಥಸಂಚಲನ, ನಿಮ್ಮ ಶ್ರಮ ನನಗೆ ಅರ್ಥ ಆಗ್ತದೆ. 15 ದಿವಸ ತಿಂಗಳುಗಳಿಂದ ಇದಕ್ಕೆ ಶ್ರಮ ಪಟ್ಟಿದ್ರಿ. ಹಾಗಾಗಿ ವಿಶೇಷವಾಗಿ ಪಾಂಡವಪುರ ತಾಲೂಕಿನ BEO ರವರನ್ನು ಒಳಗೊಂಡಂತೆ ಎಲ್ಲ ದೈಹಿಕ ಶಿಕ್ಷಕರು, ಶಿಕ್ಷಣ ಸಂಸ್ಥೆ ಮುಖ್ಯಸ್ಥರುಗಳು, ವಿಶೇಷವಾಗಿ ವಿದ್ಯಾರ್ಥಿಗಳು ತುಂಬಾ ಅತ್ಯುತ್ತಮವಾಗಿ ತಾಲೀಮು ಮಾಡಿದ್ದೀರಿ. ನಿಮ್ಗೆ ಶಾಸಕರು ಏನು ಆರ್ಥಿಕವಾಗಿ ಸಹಾಯ ಮಾಡ್ತಾ ಇರೋದು ಬಹಳ ಅಭಿನಂದನಾರ್ಹ. ವಿಶೇಷವಾಗಿ ತಾವೆಲ್ಲರೂ ಪ್ರೀತಿಗೆ ಪಾತ್ರರಾಗಿದೆ. ಈ ಕಾರ್ಯಕ್ರಮದ ಮೆರುಗು ತಂದುಕೊಟ್ಟು ತಮ್ಮ ಒಂದು ಪಥಸಂಚಲನ ಮತ್ತೆ ಎಲ್ಲ ವಿದ್ಯಾರ್ಥಿಗಳ ಶ್ರಮ. ಹಾಗಾಗಿ ನಾನು ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಈ ಕಾರ್ಯಕ್ರಮದ ಆಯೋಜನೆಗೆ ನಮ್ಮ ಚೀಫ್ ಆಫೀಸರ್ ಎಲ್ಲ ವ್ಯವಸ್ಥೆಯನ್ನು ನೋಡಿಕೊಂಡಿದ್ದಾರೆ. ಹಾಗೆ ಪೊಲೀಸ್ ಇಲಾಖೆಯವರು ಅಪಾರ ಶ್ರಮವನ್ನು ಪಟ್ಟಿದ್ದಾರೆ. ಮಾಧ್ಯಮದ ಮಿತ್ರರು ಮತ್ತೆ ಶಾಸಕರು ಅನೇಕವಾಗಿ ತಿಂಡಿ ಮಾಡಿಸುವ ವ್ಯವಸ್ಥೆ ಇರ್ಬೋದು, ಎಲ್ಲ ಆರ್ಥಿಕ ಸಹಾಯವನ್ನ ನೀಡಿದ್ದಾರೆ. ತಹಶೀಲ್ದಾರರು ನಮ್ಮ ಕಂದಾಯ ಇಲಾಖೆ ವತಿಯಿಂದ ಏನು
ಪೂರ್ವಭಾವಿ ಸಭೆ ನಡೆಸೋದಿರಬಹುದು, ಫಲಾನುಭವಿಗಳ ಆಯ್ಕೆ ಮಾಡೋದು, ಎಲ್ಲ ಕಾರ್ಯಕ್ರಮಗಳ ಸುಸಜ್ಜಿತವಾಗಿ ಮಾಡಿಸಿದಿರಿ. ಮತ್ತೆ ನೃತ್ಯ ಮಾಡಿದಂತ ಶಾಲೆಗಳಿಗೆ 4,000 ರೂಪಾಯಿಗಳನ್ನು ವಿತರಣೆ ಮಾಡಿದ್ದಾರೆ. ದಯಮಾಡಿ ಶಾಸಕರಿಂದ ಪಡ್ಕೋಬೇಕು. ನಿರ್ಮಲಾ ಕನ್ನಡ ಮಾಧ್ಯಮ ಶಾಲೆ, ಪಾಂಡುಪುರ ಮ್ಯಾನ್ಸೆಟ್ ಶಾಲೆ, ನಂತರ ಪ್ರಿನ್ಸ್ರಾಕ್ಸ್ ಶಾಲೆ ಬೇಗ ಬರಬೇಕು. ಪ್ರಿನ್ಸ್ರಾಕ್ಸ್ ರೆಡಿ ಇರಬೇಕು. ಹಾಗೆ ರೋಟರಿ ಶಾಲೆ, ನೆಕ್ಸ್ಟ್ PES ಶಾಲೆ. ಯಾರಾದ್ರೂ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿಕ್ಕೆ ಅವ್ರಿಗೆ ಆನಂದ ತಗೊಂಡ್ರೆ ಎಲ್ಲರೂ ತಿರ್ಕೋತಾರಪ್ಪ, ಎಲ್ಲ ಬರ್ತಾರಪ್ಪ. ಈಗ ನೆಕ್ಸ್ಟ್ ಸನ್ಮಾನ ದಯಮಾಡಿ ಆ ತಂಡದವರು ಬರಬೇಕು ವೇದಿಕೆ ಹತ್ರ ಅಂತ ಕೇಳ್ತಾರೆ. ಹಾಗೂ ಗೌರವ ಸಮರ್ಪಣೆಯನ್ನ ಅರ್ಪಿಸ್ತಾ ಇದ್ದಾರೆ.